ಅಟ್ಲಾಂಟಾದಲ್ಲಿ 4 ದಿನ. ಕೆಲವು ತಿರುಗಾಟಕ್ಕೆ ನೆವಗಳು ಬೇಕಾಗುತ್ತವೆಯಂತೆ. ಅಟ್ಲಾಂಟಕ್ಕೆ ಹೋಗಿ ಅಲ್ಲಿ 4 ದಿನವಿದ್ದು ಬರಲು ಹೀಗೊಂದು ನೆವ ಸಿಕ್ಕಿತ್ತು. ನಾನು ಭಾರತದಿಂದ ಅಮೆರಿಕಕ್ಕೆ ಹೋಗುವ ಮೊದಲೇ ಮಗ ಕುಟುಂಬ ಸಮೇತ ಅಟ್ಲಾಂಟಾಕ್ಕೆ ಹೋಗುವ ಪ್ಲಾನ್ ಹಾಕಿದ್ದ. ಮಂಜರಿಯ ಹೊಸ ಮನೆ ಪ್ರವೇಶಕ್ಕೆ ಆಗಸ್ಟ್ ಕೊನೆಯ ವಾರದಲ್ಲಿ ದಿನ ನಿಗದಿಯಾಗಿತ್ತು. ಬಾಲ್ಯಕಾಲದ ಸಖಿಯೊಂದಿಗೆ ಕಳೆಯುವ ಅವಕಾಶ, ಅದು ವಿದೇಶದಲ್ಲಿ. ಇದು ಭಾಗ್ಯವಲ್ಲದೆ ಇನ್ನೇನು. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಅಟ್ಲಾಂಟಾಕ್ಕೆ ಹೋಗಲು ವಿಮಾನದಲ್ಲಿ 4.5 ಗಂಟೆ ಪಯಣಿಸಬೇಕು. ಇಲ್ಲಿಂದ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಬೆಳಗಾತ 6 ಗಂಟೆಗೆ ಮನೆ ಬಿಟ್ಟ ನಾವು ಅಲ್ಲಿ ಮುಟ್ಟುವಾಗ ಸಂಜೆಯಾಗಿತ್ತು. ಸೂರ್ಯ ಮುಳುಗಿಲ್ಲವಾದರೂ ಗಂಟೆ ಆಗಲೇ 7 ಕಳೆದಿತ್ತು. ಅಟ್ಲಾಂಟಾ ಸ್ಯಾನ್ ಫ್ರಾನ್ಸಿಸ್ಕೋಗಿಂತ 3 ಗಂಟೆ ಮುಂದಿತ್ತು. ಅಮೆರಿಕದಲ್ಲಿ ಮುಖ್ಯ ಭೂಭಾಗಗಳಲ್ಲಿ ಒಂದಾದ ಅಟ್ಲಾಂಟಾ, ಜಾರ್ಜಿಯಾ. ನಾವು ಹೋದಾಗ ಭಾರತದಲ್ಲಿ ಗಣೇಶ ಚತುರ್ಥಿಯ ಅಬ್ಬರ ಜೋರಾಗಿತ್ತು. ಭಾರತದಿಂದ ಆಗಷ್ಟೇ ಬಂದಿದ್ದ ಗೆಳತಿಯು ಮಗಳ ಮನೆ ಅಟ್ಲಾಂಟಕ್ಕೆ ಅದೇ ಸಮಯಕ್ಕೆ ಬಂದಿದ್ದಳು. ಊರಿನ ತಾಜಾ ಸುದ್ದಿಯು ಅವಳಿಂದ ಸಿಗುತ್ತದೆ ಎನ್ನುವ ಸಂಭ್ರಮದಲ್ಲಿ ನಾನು ಅಟ್ಲಾಂಟಾ ಸೇರಿಕೊಂಡಿದ್ದೆ. ಅದೇನೋ ತವರಿಗೆ ಹೋದ ಉಮೇದು ನನ್ನೊಳಗೆ ಹುದುಗಿತ್ತು. ಅಟ್ಲಾಂಟಾದ ಬ್ಲೂ ಕ್ಲಿಪ್ ರಸ್ತೆಯ ಮ್ಯಾರಿಯೇಟ್ದ ಹೊಸ ಮನೆಯಲ್ಲಿ ಆಗಷ್ಟೇ ಒಕ್ಕಲಾಗಿದ್ದರು ಮಂಜರಿ ಮತ್ತವಳ ಕುಟುಂಬ. ಗೆಳತಿಯ ಮಗಳು ಮಂಜರಿ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಬಾಲ್ಯ ಕಳೆದವಳು. ಗಣೇಶ ಅವಳ ಇಷ್ಟದ ದೇವರು. ಊರಿನಿಂದ ತಮ್ಮ ಕಳುಹಿಸಿದ್ದ ಗಣೇಶೋತ್ಸವದ ವಿಡಿಯೋ ನನಗೆ ಅವಳ ಅಮ್ಮನಿಗೆ ತೋರಿಸಿ, ಅಟ್ಲಾಂಟಾದಲ್ಲಿ ಲಗಾಯಿತಿನಿಂದ ಇರುವ ಭಾರತೀಯ ಸಮುದಾಯದವರು ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸುವ ಬಗ್ಗೆ ಹೇಳುತ್ತಾ, ಬರುವ ವರುಷ ಚೌತಿಗೆ ನಮ್ಮ ಮನೆಯಲ್ಲೂ ಒಂದು ಪುಟ್ಟ ಮಣ್ಣಿನ ಗಣಪನನ್ನು ತಂದಿಟ್ಟುಕೊಳ್ಳುತ್ತೇನೆ, ಪೂಜಿಸಿ ವಿಸರ್ಜಿಸುತ್ತೇನೆ ಎನ್ನುವ ತನ್ನ ಮನದಿಚ್ಛೆಯನ್ನು ಮಂಜರಿ ತೋಡಿಕೊಂಡಳು. ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟಿಗೆ ಒಳಗಾಗಿ 2 ವರ್ಷಗಳ ಹಿಂದೆ ಮಂಜರಿಯ ಮನೆ ಸಂಪೂರ್ಣ ಸುಟ್ಟು ಬೂದಿಯಾಗಿತ್ತು. ಉಟ್ಟ ಬಟ್ಟೆ ಹೊರತು ಬೇರೆ ಏನೂ ಇಲ್ಲದ ಪರಿಸ್ಥಿತಿ ಆಗ ಆ ದಂಪತಿಗಳದ್ದಾಗಿತ್ತು. ಆ ಹೊತ್ತು ಮಗು ಸಮೇತ ಇವರು ಬೇರೆ ಕಡೆ ಹೋಗಿದ್ದರಿಂದ 3 ಜೀವಗಳು ಉಳಿದುಕೊಂಡಿದ್ದವು. ಮಾನವ ಪ್ರೀತಿಯ ಅದ್ಭುತ ಉಡುಗೊರೆಯನ್ನು ಹೊರದೇಶದಲ್ಲಿ ಕಂಡುಕೊಂಡ ಈ ದಂಪತಿಗಳು ಹೊರದೇಶದಲ್ಲಿದ್ದು ಜಾತ್ಯತೀತ ಮಾದರಿಯಲ್ಲಿ ಸಂಬಂಧಗಳನ್ನು ಬೆಸೆದುಕೊಂಡವರು. ಮನೆ ಸುಟ್ಟು ಹೋದ ಆ ಸನ್ನಿವೇಶ ನೋವಿನದ್ದೇ ಆಗಿತ್ತು. ಆದರೂ ಅಟ್ಲಾಂಟಾದ ದಟ್ಟ ಹಸಿರು ಕಾನನದ ನಡುವೆ ಇಂಡೋ ಅಮೆರಿಕನ್ ಶೈಲಿಯ ಅಪರೂಪದ ಮನೆ ತಾವೇ ನಿಂತು ಕಟ್ಟುವುದಕ್ಕೆ ಇದು ಒಂದು ಕಾರಣವಾಗಿತ್ತು ಕೂಡ. ಈ ಅನುಭವಕ್ಕೆ ಬೆಲೆ ಕಟ್ಟಲಾಗದು. ವಿದೇಶದಲ್ಲಿ ಸಾಮಾನ್ಯವಾಗಿ ಮನೆ ಕಟ್ಟುವ ಉಸಾಬರಿಗೆ ಯಾರೂ ಹೋಗುವುದಿಲ್ಲ. ಕಟ್ಟಿರುವ ಮನೆ ಕೊಳ್ಳುವುದೇ ಹೆಚ್ಚು. ಅಟ್ಲಾಂಟಾದ ಸಜಿತ್ ಮಂಜರಿಗೆ ಅವರ ಈ ಕನಸಿನ ಮನೆ ಕಟ್ಟಿದವರು ಕಾಂಟ್ರಾಕ್ಟರ್. ಆದರೂ ವಿನ್ಯಾಸದ ಪ್ರತಿ ಹಂತದಲ್ಲೂ ವಸ್ತುಗಳ ಆಯ್ಕೆಯನ್ನು ಒಳಗೊಂಡಂತೆ ಹೋಂವರ್ಕ್ ಮಾಡಿದವರು ಮಂಜರಿ ಸಜಿತ್ ದಂಪತಿಗಳು. ಹೊಸ ಚಿಗುರು ಹಳೆಬೇರು ಎನ್ನುವಂತೆ ಅದ್ಭುತ ಕಲಾತ್ಮಕತೆ ಇರುವ ದಂಪತಿಗಳು ಇವರು. ಜೊತೆಗೆ ಇಬ್ಬರಲ್ಲೂ ಸುಟ್ಟ ಮನೆ ಮರಳಿ ಕಟ್ಟಿ ಅಲ್ಲಿ ಮತ್ತೆ ಬದುಕು ಪ್ರಾರಂಭಿಸಬೇಕು ಎನ್ನುವ ಛಲವಿತ್ತು. ಅಮೆರಿಕದ ಮನೆಗಳ ಒಳ ವಿನ್ಯಾಸ ಸರಳವಾಗಿದ್ದು ವಾಸಕ್ಕೆ ಅನುಕೂಲಕರವಾಗಿರುತ್ತದೆ. ಗೋಡೆ, ಮೇಲುಚಾವಣಿ, ನೆಲವೂ ಸೇರಿದಂತೆ ಹೆಚ್ಚಿನ ಸಂದರ್ಭಗಳಲ್ಲಿ ಮರವನ್ನು ಉಪಯೋಗಿಸಿ ಸಿದ್ಧವಾಗುವ ಇಲ್ಲಿನ ಮನೆಗಳು ಹೊರನೋಟಕ್ಕೆ ಬಹುತೇಕ ಒಂದೇ ರೀತಿ ಇರುತ್ತವೆ. ಬೆಂಕಿ, ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟಿಗೆ ಮನೆಗಳು ಆಹುತಿಯಾಗುವ ಸನ್ನಿವೇಶ ಹೆಚ್ಚಾಗಿ ಇರುವುದರಿಂದ ಇಲ್ಲಿ ಮನೆಗೆ ಇನ್ಶೂರೆನ್ಸ್ ಕಡ್ಡಾಯವಾಗಿರುತ್ತದೆ. ಇತ್ತೀಚೆಗೆ ಇಂತಹ ಆಘಾತಗಳು ಸರ್ವೇ ಸಾಮಾನ್ಯ ಆಗಿರುವುದರಿಂದ ಹೊಸ ಮನೆ ಕೊಳ್ಳುವವರಿಗೆ ಲೋನ್ ಕೊಡುವ ಬ್ಯಾಂಕಿನಿಂದ ತೊಡಗಿ ಪ್ರತಿಯೊಂದು ಹಂತದಲ್ಲೂ ಈ ಬಗ್ಗೆ ವಿಚಾರಣೆಗಳಿರುತ್ತವೆ. ಮನೆಗೆ ಸಿಸಿ ಕ್ಯಾಮೆರಾಗಳು ಕಡ್ಡಾಯವಾಗಿದ್ದು, ಮನೆಗೆ ಇನ್ಶೂರೆನ್ಸ್ ನೀಡುವವರು ಗ್ಯಾಸು, ಎಲೆಕ್ಟ್ರಿಕ್, ನೀರು ಪೂರೈಕೆ ವ್ಯವಸ್ಥೆಗಳು ಅವಘಡ ಸಂಭವಿಸುವಂಥ ಸನ್ನಿವೇಶ ಇದ್ದಾಗ ಆಟೋಮ್ಯಾಟಿಕ್ ಆಗಿ ನಿಂತು ಹೋಗುವ ವ್ಯವಸ್ಥೆ ಇದೆಯೇ ಎಂದು ಖಾತರಿಪಡಿಸಿಕೊಂಡು ವಿಮೆ ನೀಡುತ್ತಾರೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎನ್ನುವಂತೆ ಈ ಪ್ರಕ್ರಿಯೆಯ ಪ್ರತಿ ಹಂತದಲ್ಲೂ ಸುತ್ತಿ ಹೈರಾಣವಾಗಬೇಕಿದ್ದ ಪರಿಸ್ಥಿತಿಗಳು ಇಂದು ಅಲ್ಲಿ ಬದಲಾಗಿವೆ. ಆಧುನಿಕ ಬಳಕೆಗಳಾದ ಇಂಟರ್ನೆಟ್, ಫೋನು ಇತ್ಯಾದಿ ಕಾರಣದಿಂದ ಹೆಚ್ಚಾಗಿ ಕೂತಲ್ಲೇ ಕೆಲಸಗಳಾಗುತ್ತವೆ. ಅಮೆರಿಕಾಗೆ ವಿದೇಶದಿಂದ ವಲಸೆ ಬಂದ ಹೆಚ್ಚಿನ ಉದ್ಯೋಗಿ ದಂಪತಿಗಳು ಇಲ್ಲಿ ಸ್ವಂತ ಮನೆ ಕೊಳ್ಳುತ್ತಾರೆ. ಇಲ್ಲಿ ಮನೆಗಳಿಗೆ ದುಬಾರಿ ಬಾಡಿಗೆ ಇರುವುದರಿಂದ ಆ ಬಾಡಿಗೆ ಹಣವನ್ನು ಕಂತು ಕಟ್ಟಿದರೆ 7-8 ವರ್ಷಗಳಲ್ಲಿ ತಮ್ಮದೇ ಆದ ಸ್ವಂತ ಮನೆ
ಮಾಡಿಕೊಳ್ಳಬಹುದು ಎನ್ನುವ ದೂರಾಲೋಚನೆಯು ಈ ದಂಪತಿಗಳಲ್ಲಿ ಇರುತ್ತದೆ. ಇಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವ ದೊಡ್ಡ ಕಂಪನಿಗಳೇ ಇರುವುದರಿಂದ ಅವರು ನಿಗದಿಪಡಿಸಿದ ಶುಲ್ಕ ನೀಡಿದರೆ ಜಾಗ, ಮನೆ ಕೊಳ್ಳುವ, ಮಾರುವ ಪ್ರಕ್ರಿಯೆ ಜಗತ್ತಿನ ಯಾವ ಭಾಗದಲ್ಲಿದ್ದರೂ ನಿರ್ವಹಿಸುವುದು ಸುಲಭವಾಗಿರುತ್ತದೆ. ವಿಶ್ವದ ದೊಡ್ಡಣ್ಣ ಎಂದು ಕರೆಯಿಸಿಕೊಳ್ಳುವ ಆಧುನಿಕತೆಗೆ, ಸಮಾನತೆಗೆ ತಕ್ಷಣ ತೆರೆದುಕೊಳ್ಳುವ ಅಮೆರಿಕವನ್ನು ಕಟ್ಟಿ ಬೆಳೆಸಿದವರು ಅನಾದಿಯಿಂದಲೂ ವಲಸಿಗರು ಎನ್ನುವುದನ್ನು ಮರೆಯುವಂತಿಲ್ಲ. ಈಗ ಇವರಲ್ಲಿ ನಾನು ಮುಂದು ತಾನು ಮುಂದು ಎನ್ನುವ ಪೈಪೋಟಿ ಶುರುವಾಗಿದೆ. ಆ ಕಾರಣಕ್ಕಾಗಿ ಒಬ್ಬರನ್ನು ಒಬ್ಬರು ಹೆಣೆಯುವ ಈ ಸ್ಪರ್ಧೆಯ ಕಾರಣದಿಂದಾಗಿ ಅಮೆರಿಕಾದ ಇತಿಹಾಸ ರಕ್ತದ ಕಲೆಯನ್ನು ಹೊತ್ತು ವಿಜೃಂಭಿಸುತ್ತಿದೆ. ಹೊಟ್ಟೆಯ ಪಾಡಿಗಾಗಿ ವಲಸೆ ಬಂದ ಪ್ರತಿಯೊಬ್ಬರದ್ದು ಇವತ್ತು ಈ ಊರು, ನಾಳೆ ಇನ್ನೊಂದು ಊರು ಎನ್ನುವಂತಹ ಅತಂತ್ರ ಪರಿಸ್ಥಿತಿ. ಊರು ಬಿಟ್ಟು ಇಲ್ಲಿನ ಸ್ವಾತಂತ್ರ್ಯದ ಸವಿ ಅನುಭವಿಸಿ ಕೆಟ್ಟ ಇವರು ಯಾವತ್ತೂ ತಮ್ಮ ದೇಶಕ್ಕೆ ಹಿಂತಿರುಗಲು ಇಷ್ಟಪಡುವುದಿಲ್ಲ. ಮಕ್ಕಳಂತೂ ಬಿಡಿ, ಇಲ್ಲಿಯವರೇ ಆಗಿ ಹೋಗಿದ್ದಾರೆ. ಆದರೂ ಇವರನ್ನು ವರ್ಣಭೇದದ ಕರಾಳ ಛಾಯೆ ಒಂದಲ್ಲ ಒಂದು ರೀತಿ ಬಾಧಿಸುತ್ತಿರುತ್ತದೆ ಎನ್ನುವುದು ಸುಳ್ಳಲ್ಲ. ಈಗ ಈ ಸರತಿ ಸಾಲಿನಲ್ಲಿ ಮುಂಚೂಣಿಯಲ್ಲಿ ಇರುವವರು ಇಲ್ಲಿನ ಶ್ರಮಜೀವಿಗಳಾದ ಭಾರತೀಯರು ಮತ್ತು ಚೀನಾದವರು. ವ್ಯಾಪಾರಕ್ಕಾಗಿ ವಿಸ್ತಾರ ಕೃಷಿ ಭೂಮಿ ನೋಡಿ ಹೊಟ್ಟೆ ಪಾಡಿಗಾಗಿ ಉತ್ತಮ ಬದುಕು ಅರಸಿ ಪ್ರಾರಂಭವಾದ ಅಮೆರಿಕದ ವಲಸೆಗೆ ದೊಡ್ಡ ಇತಿಹಾಸವೇ ಇದೆ. ಮೊದಲು ವ್ಯಾಪಾರ, ಧರ್ಮ ಪ್ರಚಾರಕ್ಕಾಗಿ ಯುರೋಪಿನಿಂದ ಕ್ರೈಸ್ತ ಮಿಷನರಿಗಳು ಇಲ್ಲಿಗೆ ಬಂದರು. ಸುದೀರ್ಘ ಇತಿಹಾಸವನ್ನು ಹೊಂದಿದ ಅಟ್ಲಾಂಟಾದ ಮೂಲ ನಿವಾಸಿಗಳು ಚೆರೋಕಿಗಳು ಮತ್ತು ಕ್ರೀಕ್ಗಳು. ಚಟ್ಟಿಹೋಚಿ ನದಿಯ ಸುತ್ತ ತಮ್ಮ ನೆಲೆ ವಿಸ್ತರಿಸಿಕೊಂಡ ಈ ಜನರು ಪೀಚ್ ಮರಗಳನ್ನು ಬಳಸಿ ಮನೆಗಳನ್ನು ಕಟ್ಟಿಕೊಳ್ಳುತ್ತಿದ್ದರು. ನಂತರ ಕ್ರಿಶ್ಚಿಯನ್ ಮಿಷನರಿಗಳ, ಯುರೋಪಿನ ವ್ಯಾಪಾರಿಗಳ ನಿರಂತರ ಆಕ್ರಮಣದಿಂದ ಇವರು ಅಂಚಿಗೆ ತಳ್ಳಲ್ಪಟ್ಟರು. ಇಲ್ಲಿನ ವಿಸ್ತಾರವಾದ ಕಾಡು ಮತ್ತು ಭೂಮಿಯನ್ನು ಕೃಷಿ ಮಾಡಲು ಬಳಸಿಕೊಂಡ ವಲಸಿಗರು ತಮ್ಮ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡಲು ಆಫ್ರಿಕಾದಿಂದ ನೀಗ್ರೋಗಳನ್ನು ತರಿಸಿಕೊಂಡರು. ಗುಲಾಮರಾಗಿ ಬಂದ ಇವರು ಇಲ್ಲಿನ ವ್ಯವಸ್ಥೆಯ ಭಾಗವಾಗಿ ರಾಜಕೀಯವಾಗಿ, ಸಾಮಾಜಿಕವಾಗಿ ಈ ನೆಲದಲ್ಲಿ ಬೇರೂರಲು ಸಂಘಟಿತ ಹೋರಾಟ ನಡೆಸಬೇಕಾಯಿತು. 18ನೇ ಶತಮಾನದ ಮಧ್ಯಭಾಗದಲ್ಲಿ ಗುಲಾಮಗಿರಿಗೆ ವಿದಾಯ ಹೇಳಲು ಆಫ್ರಿಕನ್ ಅಮೆರಿಕನ್ ಮಾರ್ಟಿನ್ ಲೂಥರ್ ಕಿಂಗ್ ನೇತೃತ್ವದಲ್ಲಿ ಆಡಳಿತಶಾಹಿಯ ವಿರುದ್ಧ ಸಿಡಿದೆದ್ದ ಜನಸಾಮಾನ್ಯರ ಹೋರಾಟವೇ ಅಮೆರಿಕನ್ ಸಿವಿಲ್ ವಾರ್. ಆಗ ಅಮೆರಿಕದ ಅಧ್ಯಕ್ಷನಾಗಿದ್ದ ಅಬ್ರಹಾಂ ಲಿಂಕನ್ ಮುಂದಾಳತ್ವದಲ್ಲಿ ಗುಲಾಮಗಿರಿಯ ಅಂತ್ಯಕ್ಕಾಗಿ ಶಾಸನ ಸಿದ್ಧವಾಗಿ ಜಾರಿಗೆ ಬಂತು. ನಾಗರಿಕರೆಲ್ಲರಿಗೂ ಮತದಾನದ ಹಕ್ಕು ಲಭಿಸಿತು. ನಿಧಾನವಾಗಿ ಇವರು ರಾಜಕೀಯದ, ವ್ಯಾಪಾರದ ಭಾಗವಾಗಿ ವಿಸ್ತರಿಸಿಕೊಂಡರು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಎನ್ನುವಂತೆ ಪುಟ್ಟ ಪುಟ್ಟ ಉದ್ಯೋಗ ಅರಸಿ ಯಾವುದೇ ದಾಖಲೆ ಇಲ್ಲದೆ ಅನಧಿಕೃತವಾಗಿ ಬಂದವರ, ಅಂಚಿಗೆ ತಳ್ಳಲ್ಪಟ್ಟವರ ಸಂಖ್ಯೆ ಇಲ್ಲಿ ಸಾಕಷ್ಟು ಇದೆ. ಇತರೆ ಜನಸಾಮಾನ್ಯರ ಪರಿಸ್ಥಿತಿಯೂ ಅಂತಹ ಚೆನ್ನಾಗಿ ಏನಿಲ್ಲ. ಇವರು ದಿನನಿತ್ಯದ ಜೀವನಕ್ಕಾಗಿ ಒದ್ದಾಟ ಮಾಡುತ್ತಿರುತ್ತಾರೆ. ಯಾವ ಕಾಲಕ್ಕೂ ಎಲ್ಲೇ ಇದ್ದರೂ ಸಮಾನತೆ ಎನ್ನುವುದು ಯಾವತ್ತೂ ಗಗನಕುಸುಮ ಎನ್ನುವುದಕ್ಕೆ ದೃಷ್ಟಾಂತ ಇವರು. ಹೀಗಿದ್ದು ಈ ಜನ ಕ್ಯಾಟ್ರಿಂಗ್ ಸರ್ವಿಸ್, ರುಚಿ ಶುಚಿ ಊಟ ತಿಂಡಿ ತಿನಿಸುಗಳನ್ನು ಮಾರುವ ಬೀದಿ ಬದಿ ವ್ಯಾಪಾರಿಗಳಾಗಿ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡುತ್ತಿದ್ದಾರೆ. ಈ ವಲಸಿಗರು ನೆಚ್ಚಿಕೊಂಡ ಈ ವ್ಯಾಪಾರವು ಹೊಸದಾಗಿ ಈ ದೇಶಕ್ಕೆ ಕಲಿಯಲು ಹಾಗೂ ಉದ್ಯೋಗಕ್ಕಾಗಿ ವಲಸೆ ಬಂದ ವಿದ್ಯಾರ್ಥಿಗಳನ್ನು, ವೃತ್ತಿನಿರತರನ್ನು ತಣಿಸುವ ಅನ್ನದೇವತೆಗಳು ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಅಮೆರಿಕದ ಪ್ರತಿಯೊಂದು ಮುಖ್ಯ ಪಟ್ಟಣಗಳಲ್ಲಿ ಇರುವ ಈ ವಲಸಿಗರಲ್ಲಿ ತುಸು ಹಣವಂತರಾದವರು ನಂತರ ಹೋಟೆಲುಗಳನ್ನು ತೆರೆದು ತಮ್ಮ ಜನರನ್ನು ಸ್ವಾಗತಿಸುತ್ತಿರುತ್ತಾರೆ. ಹೀಗೆ ಅಟ್ಲಾಂಟಾದಲ್ಲಿ ಇಥಿಯೋಪಿಯಾದ ಇಂತಹದೊಂದು ಹೋಟೆಲಿಗೆ ಹೋದ ಅನುಭವ ವಿಶಿಷ್ಟವಾಗಿತ್ತು. ತಮ್ಮ ಸಂಸ್ಕೃತಿಯನ್ನು ಗೌರವಿಸುವ, ಪೋಷಿಸುವ ವಸ್ತುಗಳನ್ನು ಕಲೆ ಹಾಕಿ ಒಳ ವಿನ್ಯಾಸವನ್ನು ನಿರ್ಮಿಸಲಾದ ಈ ಹೋಟೆಲಿನ ಗಿರಾಕಿಗಳಲ್ಲಿ ಹೆಚ್ಚಿನವರು ಆಫ್ರಿಕನ್ ಆಗಿದ್ದರೂ ಇತರ ಪ್ರವಾಸಿಗರು ಆಹಾರದ, ವಿಹಾರದ ಕುತೂಹಲಿಗಳಾಗಿ ಇಲ್ಲಿಗೆ ಬಂದಿದ್ದರು. ಮದುವೆ, ವ್ಯವಹಾರದ ಮಾತುಕತೆ, ಬರ್ತ್ಡೇ ಪಾರ್ಟಿ ಇಲ್ಲಿ ನಿರಂತರ ನಡೆಯುತ್ತಿರುತ್ತದೆ. ಇಲ್ಲಿ ಬರುವ ಗಿರಾಕಿಗಳಿಗೆ ಮೊದಲು ಇಥಿಯೋಪಿಯಾದ ವಿಶೇಷ ಪೇಯ ನೀಡಿ ಸ್ವಾಗತ ನೀಡುವರು. ಊಟದ ಮೆನು ನೀಡುವ ಇಥಿಯೋಪಿಯಾದ ಹುಡುಗಿಯರೇ ಈ ರೆಸ್ಟೋರೆಂಟಿನಲ್ಲಿ ವ್ಯವಹಾರ ನಡೆಸುತ್ತಿದ್ದರು. ಇಲ್ಲಿ ಆಳು ಅರಸ ಎನ್ನುವ ವ್ಯತ್ಯಾಸವಿಲ್ಲದೆ ಅವರು ಗ್ರಾಹಕರನ್ನು ಉಪಚರಿಸುತ್ತಿದ್ದ ರೀತಿ ಲವಲವಿಕೆಯಿಂದ ಕೂಡಿತ್ತು. ಅಮೆರಿಕದಲ್ಲಿ ಸೆಪ್ಟೆಂಬರ್ 1 ಕಾರ್ಮಿಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿತ್ತು. ಆ ಕಾರಣಕ್ಕಾಗಿ ಅಂದು ಹೋಟೆಲಿನಲ್ಲಿ ಹಸಿ ಮಾಂಸ ಮತ್ತು ಮೀನು ಸಾರಿನ ಹೊರತಾಗಿ ಬೇರೆ ಯಾವುದೇ ಖಾದ್ಯಗಳು ಊಟಕ್ಕೆ ಲಭ್ಯವಿರಲಿಲ್ಲ. ಬೇರೆ ಗಿರಾಕಿಗಳು ಟ್ರಿಮ್ ಮಾಡಿದ ಹಸಿ ಮಾಂಸವನ್ನು ಸಾಸಿನಲ್ಲಿ ಮುಳುಗಿಸಿ ತಿನ್ನುವ ಚಂದವನ್ನು ನೋಡುತ್ತಾ ರೆಗ್ಯುಲರ್ ಊಟದ ಜೊತೆಗೆ ನಾವು ಮೀನು ತರಿಸಿದೆವು. ಊಟ ತನ್ನಿಚ್ಛೆ, ನೋಟ ಪರರ ಇಚ್ಛೆ ಎನ್ನುವ ನಿರಂಬಳತೆಯಲ್ಲಿ ಅತ್ತಿತ್ತ ಕಣ್ಣು ಹಾಯಿಸುತ್ತಾ ಕೂತಿದ್ದೆವು. ಅಷ್ಟರಲ್ಲಿ
2 ಹರಿವಾಣಗಳಲ್ಲಿ ನಾವು ಆರ್ಡರ್ ಮಾಡಿದ್ದ ಊಟ ನಮ್ಮ ಟೇಬಲಿನ ಅರ್ಧದಷ್ಟು ಆಕ್ರಮಿಸಿಕೊಂಡ ಇಥಿಯೋಪಿಯಾದ ಮುಖ್ಯ ಆಹಾರವಾದ ಟಫ್ ಧಾನ್ಯದ ದೋಸೆಯನ್ನು ಅಲ್ಲಿನ ಕೆಲವು ವಿಶೇಷ ವ್ಯಂಜನಗಳೊಂದಿಗೆ ದೊಡ್ಡ ಹರಿವಾಣದಲ್ಲಿ ತಂದಿಟ್ಟರು. ಅದನ್ನು ಸವಿಯುವುದರಲ್ಲಿ ನಾವು ಸುಸ್ತು ಆದೆವು. ಉಳಿದ ಖಾದ್ಯಗಳನ್ನು ಮನೆಗೆ ಕಟ್ಟಿಕೊಂಡು ಹೋದೆವು. ವಲಸಿಗರ ನಾಡು ಅಮೆರಿಕದ ಯಾವ ಭಾಗಕ್ಕೆ ಹೋದರೂ ಚೀನಾ, ಭಾರತ, ಆಫ್ರಿಕಾ, ಜರ್ಮನ್, ಜಪಾನ್, ಯುರೋಪ್, ಮೆಕ್ಸಿಕೋ ಹೀಗೆ ವಿಶ್ವದ ಆಯಾ ಭಾಗದ ಆಹಾರಗಳು ಅದೇ ಸ್ವಾದದಲ್ಲಿ ಲಭ್ಯವಿರುತ್ತದೆ ಅನ್ನೋದು ನನ್ನ 3 ಸಲದ ಅಮೆರಿಕದ ಭೇಟಿಯಲ್ಲಿ ಕಂಡುಕೊಂಡ ಸತ್ಯ. ನಾವು ಅಟ್ಲಾಂಟಾದಲ್ಲಿದ್ದ 2ನೆಯ ದಿನ ಮಂಜರಿಯ ಮಗು ಕವೀರಿಗೆ ಶಾಲೆಗೆ ರಜೆ ಇತ್ತು. ಅಂದು ಮನೆಗೆ 1 ಗಂಟೆ ದೂರದಲ್ಲಿರುವ ಜಾರ್ಜಿಯಾದ ಕಾರ್ಟರ್ಸ್ ವೆಲ್ಲ ವೇಯ್ನ್ಮನ್ ಮಿನರಲ್ ಮ್ಯೂಸಿಯಂಗೆ ಹೋಗುವ ಪ್ಲಾನು ದಂಪತಿಗಳು ಮೊದಲೇ ಮಾಡಿದ್ದರು. 1983ರಲ್ಲಿ ನಿರ್ಮಿಸಲಾದ ಈ ಮ್ಯೂಸಿಯಂ 12,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿಕೊಂಡಿತ್ತು. ಇಲ್ಲಿನ ಪ್ರಮುಖ ಆಕರ್ಷಣೆಗಳೆಂದರೆ ಬೆರಿನಿಟ್ಲ್ ಪ್ಲಾನಿಟೇರಿಯಂ, ಸಪ್ತರ್ಷಿ ಮಂಡಲವನ್ನು ಕಾಲ್ಪನಿಕತೆಯ ಬೆರಗಿನೊಂದಿಗೆ ಇಲ್ಲಿ ಕೂತು ಮಕ್ಕಳು ದೊಡ್ಡವರು ವೀಕ್ಷಿಸಬಹುದು. ಫಾಸಿಲ್ಸ್ ಮತ್ತು ಮಿನರಲ್ಗಳ ಮ್ಯೂಸಿಯಂನಲ್ಲಿ ಹಿರಿಕಿರಿಯರು ಜೊತೆಗೆ ವೀಕ್ಷಿಸಬಹುದಾದ ಒಂದಷ್ಟು ವಸ್ತುಗಳು ಪ್ರದರ್ಶನಕ್ಕೆ ಇಡಲಾಗಿದೆ. ಫಾಸಿಲ್ ಮತ್ತು ಮಿನರಲ್ಗಳ ಸಂಶೋಧನೆಯ ಹಿನ್ನೆಲೆಯನ್ನು ಒಳಗೊಂಡ ಪೂರ್ಣ ವಿವರಗಳು ಮತ್ತು ಪ್ರಾತ್ಯಕ್ಷಿಕತೆ ಇಲ್ಲಿ ಲಭ್ಯವಿದೆ. ಶತಮಾನಗಳಿಂದ ಭೂಮಿಯ ಅಂತರಂಗದಲ್ಲಿ ಪಳೆಯುಳಿಕೆಗಳಾಗಿ ಹೋದ ಗಿಡ, ಮರ, ಪ್ರಾಣಿ, ಪಕ್ಷಿ ಲೋಕದ ವೈವಿಧ್ಯತೆಗಳನ್ನು, ಅಗಾಧತೆಯನ್ನು ತೆರೆದಿಡುವ ಲೋಕ ಇದು. ಅನಾದಿ ಕಾಲದಿಂದ ತೊಡಗಿ ಇತ್ತೀಚಿನವರೆಗೆ ಬೈಸಿಕಲಿನಿಂದ ತೊಡಗಿ ವಿಮಾನ, ಕಾರು, ಮೋಟರುಗಳನ್ನು ಒಳಗೊಂಡ ವಾಹನಗಳ ಅದ್ಭುತ ಸಂಗ್ರಹಗಳನ್ನು ಒಳಗೊಂಡ ಇನ್ನೊಂದು ಮ್ಯೂಸಿಯಂ ಇಲ್ಲಿದೆ. ಮಕ್ಕಳ ಆಕರ್ಷಣೆಯ ವಿಶೇಷ ತಾಣವಾದ ಫಾಸಿಲ್ಸ್ ಸಂಶೋಧನೆಯ ಪ್ರಾತ್ಯಕ್ಷಿಕೆ ಸಮುದ್ರದಾಳದ ಮುತ್ತುರತ್ನಗಳ ವೈವಿಧ್ಯಮಯ ಕಾಗುಣಿತವನ್ನು ತೆರೆದಿಡುವ, ಶೋಧಿಸುವ, ಸಂಗ್ರಹಿಸುವ ಸಣ್ಣ ಮಾದರಿಗಳ ಪ್ರದರ್ಶನ ಮಕ್ಕಳ ರಜಾದಿನದ ಕಲಿಕೆಗಾಗಿ ಉಪಯುಕ್ತವಾಗಿದೆ. ಅಮೆರಿಕದಲ್ಲಿ ವಸತಿ ಪ್ರದೇಶಗಳನ್ನು ಕಮ್ಯುನಿಟಿ ಎಂದು ಕರೆಯುತ್ತಾರೆ. ಈ ವಸತಿ ಭಾಗದ ಹೊರಾಂಗಣದ ಜವಾಬ್ದಾರಿ ಇಲ್ಲಿ ವಾಸ್ತವ್ಯವನ್ನು ಹೊಂದಿರುವವರದ್ದಾಗಿರುತ್ತದೆ. ಲ್ಯಾಂಡ್ಸ್ಕೇಪು, ಗಾರ್ಡನಿಂಗ್, ಕಮ್ಯುನಿಟಿ ಹಾಲ್, ರಿಕ್ರಿಯೇಷನ್ ಕ್ಲಬ್, ಹಿರಿಯರಿಗೆ ಮಕ್ಕಳಿಗೆ ಹೊರ ಕ್ರೀಡಾಂಗಣ, ಪಿಕ್ನಿಕ್ ಸ್ಪಾಟ್ ಈ ಎಲ್ಲವನ್ನು ನಿಗದಿತ ಶುಲ್ಕ ವಿಧಿಸಿ ಅಲ್ಲಿ ವಾಸ್ತವ್ಯ ಹೊಂದಿದವರಿಗೆ ನೀಡುವ ವ್ಯವಸ್ಥೆ ಅತ್ಯುತ್ತಮವಾಗಿದೆ. ಭಾರತದಲ್ಲಿ ನಮ್ಮ ಫ್ಲ್ಯಾಟುಗಳಲ್ಲಿ ಸೊಸೈಟಿ ಮಾದರಿಯಂತೆ ಇವುಗಳು ಕಾರ್ಯನಿರ್ವಹಿಸುತ್ತವೆ. ಹೋಮ್ ಓನರ್ಸ್ ಎಸೋಸಿಯೇಷನ್ ಎಂದು ಕರೆಯಲ್ಪಡುವ ಈ ಎಸೋಸಿಯೇಷನ್ನಿಗೆ ಕಾರ್ಯನಿರ್ವಾಹಕ ತಂಡವನ್ನು ಚುನಾವಣೆಯ ಮೂಲಕ ಪ್ರತಿ ವರ್ಷ ಆಯ್ಕೆ ಮಾಡುತ್ತಾರೆ. ಈ ಕಮ್ಯುನಿಟಿಯಲ್ಲಿ ವಾಸ್ತವ್ಯ ಹೊಂದಿರುವವರ ಯೋಗಕ್ಷೇಮದ ಎಲ್ಲ ಖರ್ಚು ವೆಚ್ಚಗಳಿಗಾಗಿ ನಿಗದಿತ ಶುಲ್ಕವನ್ನು ಈ ಕಮ್ಯುನಿಟಿಯ ಸದಸ್ಯರು ನೀಡಬೇಕಾಗಿರುತ್ತದೆ. ಅಟ್ಲಾಂಟಾದಲ್ಲಿದ್ದ 4 ದಿನ ಬಾಲ್ಯದ ಗೆಳತಿ ಜೊತೆಗಿರಲಾಗಿ ನನ್ನ ವಾಕಿಂಗಿಗೆ ಮಜಾ ಇರುತ್ತದೆ. ಇಲ್ಲಿನ ಕಮ್ಯುನಿಟಿಗಳೆಂದರೆ ಸುತ್ತ ಹಸಿರು ಗಿಡ ಮರಗಳಿಂದ ಆವೃತ್ತವಾಗಿರುವ ತೋಟ, ಮಧ್ಯದಲ್ಲೊಂದು ಸುಂದರ ಮನೆ. ಮಗಳ ಮನೆ ಗುರುತಿಗೆ ಗೆಳತಿ ನೆನಪಿನಲ್ಲಿ ಇಟ್ಟುಕೊಂಡದ್ದು ಇಂಥದ್ದೇ ಒಂದು ದೊಡ್ಡ ಮರ. ಇಲ್ಲಿ ದಾರಿ ತಪ್ಪುವ ಮಾತಿಲ್ಲ ಬಿಡಿ. ಕಾಡು ನಾಡು ಜೋಡಿಸುವ ರಸ್ತೆಗಳಲ್ಲಿ ಎತ್ತ ಹೋದರೂ ಮುಖ್ಯ ರಸ್ತೆಗೆ ಬಂದು ಸೇರಲೇಬೇಕಲ್ಲ. ಒಂದು ಮುಂಜಾನೆ ಇಬ್ಬನಿಯನ್ನು ಕೆನೆಗಟ್ಟಿರುವ ಹೊತ್ತು ನಾವು ಗೆಳತಿಯರಿಬ್ಬರು ಸವಾರಿ ಹೊರಟು ರಸ್ತೆಗಿಳಿದೆವು. ಹೀಗೆ ರಸ್ತೆಗಿಳಿದವರು ಕಮ್ಯುನಿಟಿಯ ರಿಕ್ರಿಯೇಷನ್ ಕ್ಲಬ್ಬಿಗೆ ತಾಗಿಕೊಂಡ ರಸ್ತೆಯುದ್ದ ನಡೆದೆವು. ಇಲ್ಲಿ ವಯಸ್ಕರು, ಯುವಕರು, ಯುವತಿಯರು, ಮಕ್ಕಳು ಬೆವರಿಳಿಸಲು ಬಾಸ್ಕೆಟ್ಬಾಲ್, ಶಟಲ್, ಬ್ಯಾಡ್ಮಿಂಟನ್, ಸೈಕ್ಲಿಂಗ್ ಹೀಗೆ ಒಳಾಂಗಣ, ಹೊರಾಂಗಣ ಇತ್ಯಾದಿ ವಿವಿಧ ಕ್ರೀಡೆಗಳಲ್ಲಿ ತೊಡಗಿಕೊಂಡಿರುವುದು ಕಣ್ಣಿಗೆ ಕಾಣಿಸುತ್ತಿತ್ತು. ಹೀಗೆ ದಾರಿಯುದ್ದ ನಡೆದು ತುಸು ದೂರ ಹೋದೆವು. ಕಳೆದ 3 ದಿನಗಳಿಂದ ಗೆಳತಿ ನಿನಗೊಂದು ಸುಂದರವಾದ ಜಾಗ ತೋರಿಸಲಿಕ್ಕಿದೆ ಎಂದು ಧ್ಯಾನಿಸುತ್ತಾ ಜಾಗ ತಲುಪಲು ಇನ್ನೂ ದೂರವಿತ್ತು. ಸಮುದ್ರಕ್ಕೆ 3 ಗಂಟೆ ಅಂತರದಲ್ಲಿರುವ ಅಟ್ಲಾಂಟಾ ದಟ್ಟ ಕಾಡುಗಳ ನಾಡು ಎನ್ನುವುದು ಗೊತ್ತಿತ್ತು. ಕಾಡಿನೊಳಗಿನ ಪ್ರಾಕೃತಿಕ ಬೆರಗನ್ನು ಅವುಗಳ ಎಲ್ಲ ವೈವಿಧ್ಯತೆಯೊಂದಿಗೆ ಕಾಪಿಟ್ಟುಕೊಂಡು ಬಂದಿರುವ ಈ ಸೊಬಗನ್ನು ಮೌನವಾಗಿ ಕೂತು ವೀಕ್ಷಿಸಲು ಗೆಳತಿ ಕೊರೆದೊಯ್ದದ್ದು ಕ್ಲಬ್ಬಿಗೆ ತಾಗಿಕೊಂಡಂತೆ ಇದ್ದ ಮರದ ಸೇತುವೆಯ ಮೂಲಕ ಮತ್ತು 1 ಫರ್ಲಾಂಗ್ ದೂರದಲ್ಲಿದ್ದ ಕಾಡಿಗೆ. ಬೇಸಿಗೆಯಲ್ಲೂ ಜುಳು ಜುಳು ನೀರು ಹರಿಯುತ್ತಿದ್ದ ಕಿರುತೊರೆಯಲ್ಲಿ ಕಾಡಿನ ಮಧ್ಯ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತು ನೀರಿಗೆ ಕಾಲು ಇಳಿಬಿಟ್ಟು ಬಾಲ್ಯದ ನೆನಪನ್ನು ಮರುಕಳಿಸುತ್ತಾ
ಹೊತ್ತು ಕಳೆದವು. ಗಿಡ ಮರಗಳ ನಡುವೆ ಅಲ್ಲೊಂದು ಇಲ್ಲೊಂದು ಹಕ್ಕಿಗಳ ಚಿಲಿಪಿಲಿಗೆ ಕಿವಿಗೊಟ್ಟು ಸೂರ್ಯ ನೆತ್ತಿಗೇರುವವರೆಗೂ ಸುಮ್ಮನೆ ಕೂತು ಕಾಡಿನ ಸವಿಯನ್ನು ಅನುಭವಿಸಿದೆವು. ಎಲ್ಲ ಪ್ರಕೃತಿಯ ಸೊಬಗಿನಿಂದ ಶೋಭಿಸುತ್ತಿರುವ ಅಮೆರಿಕಾದಲ್ಲಿ ಇಂದು ಎಲ್ಲವೂ ಚೆನ್ನಾಗಿದೆ ಎಂದು ಹೇಳುವಂತಿಲ್ಲ. ವಿಶ್ವದ ಇತರ ದೇಶಗಳಂತೆ ಇಲ್ಲೂ ಯುದ್ಧದ ಭೀತಿಯ ಕಾರ್ಮೋಡ ಕವಿದಿದೆ. ವರ್ಣಭೇದವಿದೆ, ಬಂಡವಾಳಶಾಹಿಗಳಿದ್ದಾರೆ, ಕಾರ್ಮಿಕರಿದ್ದಾರೆ, ಜನಸಾಮಾನ್ಯರಿದ್ದಾರೆ, ಅಸಮಾನತೆ ಇದೆ. ನಾಗರಿಕರಲ್ಲಿ ಯಾವಾಗ ಏನಾಗುತ್ತದೋ ಎಂಬ ಭಯ, ಅನಿಶ್ಚಿತತೆ ಯಾವಾಗಲೂ ಇದ್ದೇ ಇರುತ್ತದೆ. ಈ ಎಲ್ಲದರ ನಡುವೆ ಬದುಕು ಸಾಗುತ್ತಿರುತ್ತದೆ.